ಅಲ್ಲ ಕಣಪ್ಪ, ಅವಳು ದುಡ್ಡು ಏನು ಮಾಡ್ತಾಳೆ ಹೋಗಿ ಕೇಳಕ್ಕಿಲ್ವೇ? 15 ಲಕ್ಷ ದುಡ್ಡು ತಕೊಂಡು ಹೋಗ್ಬಿಟ್ಲು ರಾಪ ರಾಪ ರಾಪನ. ಏನು ಮಾಡ್ತಾಳ ಏನು? ಅಲ್ಲ ಆ ಹುಡುಗರ ಹೆಸರಿಗನ ಪಿಕ್ಸೆಡನ ಮಾಡಿ ಇಟ್ಟಂಗಲ್ಲ, ಏನಿಲ್ಲ. ಇವಳು ದುಡ್ಡಿದ್ರೇನು ಹಳೇನೇನು ಉಳ್ಸ ಅಂತಾಳಲ್ಲ ಅವಳು. ಏನು ಮಾಡೋಣಮ್ಮ? ಅರ್ಥಮ್ಮ ಕೊಟ್ಟ ಎಮ್ ತಕೊಂಡು ಹೋತು. ಏನು ಮಾಡೋಣ ಇವಾಗ? ನಾವು ಹೋಗಿ ಕೇಳೋಕ್ಕಾಗುತ್ತೆ? ಕೇಳಿದ್ರೆ ಅಪ್ಪ ನನಗೆ ಕೊಟ್ಟಿರೋದು ನಾನು ಏನನ ಮಾಡ್ಕೊಂಬ ನೀ ಎಂಬುತ್ತಿ. ನಾನು ಅಲ್ಗೆ ಒಂದು ಗಂಡಿ ಬ್ಯಾಂಕ್ನಾಗೆ ಪಿಕ್ಸೆಡನ ಮಾಡಮ್ಮ ಹುಡುಗರ ಹೆಸ್ರಿಗೆ ಎಂದೆ. ನನಗೆ ಬೇಕಣಪ್ಪ, ನಮಗೆ ಇಲ್ಲೊದ್ದ ಬ್ಯಾಂಕ್ನಾಗ ಪಿಕ್ಸೆಡ್ ಮಾಡಿಕ್ಕೊಂಡ್ರೆ ಏನಕ್ಕೆ ಬಂದಂಗೆ ಅಂತು ಬಿಡತ್ತ, ಏನನ ಮಾಡ್ಕೊಂಬ್ಲಿ ಅವಳು. ಅಲ್ಲ 1 ಲಕ್ಷ ಅಲ್ಲ 2 ಲಕ್ಷ ಅಲ್ಲ 15 ಲಕ್ಷ. ಅವಳು ಒಡಬ್ಳವಳು ದುಡ್ಡು ಇಕ್ಕೊಂಬದು ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ಪಳಿ ದುಡ್ಡು ಇಕ್ಕೊಂಬದು ಹೆಂಗೆ ಅಂತ ಹೇಳಿ. ಆಮೇಲೆ ಯಾಕೆ ಬೇಕು? ಆಮೇಲೆಲ್ಲ ನಾವು ಓಟೋನು ನೀಗ್ಲಿಕ್ಕಿದ್ರೆ ಏನು ಮಾಡ್ತೀಯ? ಇವಾಗ ಪಾಪ ಅವನು ಹೊಲ ಮಾಡಿಸ್ಕೊಂಡು ಕೊಟ್ಟಿದ್ದಾನೆ, ತಿರ್ಗಿ ಆಮೇಲೆ ಬಂದು ಇವ್ರ ತಲೆಗೆ ಸುತ್ಕೊಂಡ್ರೆ ಏನು ಮಾಡ್ತೀಯ? ನಾವೇನು ಹೇಳೋಕ್ಕಾಗಲ್ಲಮ್ಮ, ಅದು ಹೆಂಗೆ ಹೇಳೋಕ್ಕಾಗುತ್ತೆ? ಅವ್ರು ತಮ್ಮ ಕೊಟ್ಟವನೇ ಅವ ಮಾಡಿಕ್ಕೊಂಡೈತಿ ಅಷ್ಟೇನು. ಯಾಕೆ ಮಾಮ, ಏನಾಯ್ತು ಮಾಮ? ಅಲ್ಲ ಕಣಮ್ಮ, ನೀವು ಹುಡುಗರ ಹೆಸ್ರಿಗೆ ನಾ ಪಿಕ್ಸೆಡ್ ಮಾಡ್ದಂಗಲ್ಲ ಏನಲ್ಲ. ಅಲ್ಲ ಓಟು ತಣಗ ಅವಳು ಕೈ ಕೊಟ್ರಿ ದುಡ್ಡ. ಇವಾಗ ಅವಳು ಹೆಂಗೆ ಇಕ್ಕೊಂತಾಳೋ ಏನೋ ಅಂಬದೇ ಚಿಂತೆ ಆಗೈತೆ ನನಗೆ. ಏನು 1 ಲಕ್ಷ ಅಲ್ಲ 2 ಲಕ್ಷ ಅಲ್ಲ 15 ಲಕ್ಷ ದುಡ್ಡು ಅಂದ್ರೆ ಸುಮ್ಮನೆ ಅಲ್ಲ ಕಣಮ್ಮ. ಅದಕ್ಕಾಗಿನ ಬಿಡತ್ತೆ, ಇವಾಗ ಕೊಟ್ಟಿದ್ದೀವಲ್ಲ ಹೆಂಗಾದ್ರೂ ಮಾಡ್ಕೊಂಬ್ಲೇಳ ಅವರು, ಏನನ ಮಾಡ್ಕೊಂಬ್ಲಿ. ಇವಾಗ ನಾವು ಕೇಳೋಕ್ಕಾಗಲ್ಲ. ಇವಾಗ ನಮಗೇನು, ನಾವು ಹೊಲ ರಿಜಿಸ್ಟ್ರ್ ಮಾಡಿಸ್ಕೋಬೇಕಾಯಿತು, ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ವಿ. ದುಡ್ಡು ಕೊಡ್ರಿ ಅಂತ ಕೇಳ್ತು, ಕೊಟ್ವಿ, ಮಾಡಿಸ್ಕೊಂಡಿದ್ದೀವಿ. ಅದೊಂದು ತಲೆನೋವು ಬಗೆಹರಿತಲ್ಲ ನಮಗೆ. ಸುಮ್ಕಿರು, ಹೊಲ ರಿಜಿಸ್ಟ್ರ್ ಆಯಿತು ನಮ್ಗೆ ಹೆಂಗೋನು. ಅಲ್ಲ ಅವಳು 15 ಲಕ್ಷ ದುಡ್ಡು ತಗೊಂಡು ಹೇಳಲ್ಲ, ಅಲ್ಲಿ ದುಡ್ಡು ಇಕ್ಕೊಂಬದು ಗೊತ್ತಾಗಲ್ಲ ಕಣಮ್ಮ ಬೃಂದ. ಅದಕ್ಕಾಗಿನ ಬಡ್ಡಿ ವ್ಯವಹಾರ ಮಾಡ್ತಾರಂತೆ ಅವರು. ಮಾಡ್ಕೊಂಬ್ಲಿ ಬಿಡ್ರಿ, ಅವ್ರಿಗೇನು ಇಷ್ಟ ಬರುತ್ತೋ ಅದು ಮಾಡ್ಕೊಂಬ್ಲಿ. ಅವ್ರಿಗೇನಕ್ಕೆ ಬಳಸ್ಕೋಬೇಕು ಅಂತ ಇರುತ್ತೋ ಅದಕ್ಕೆ ಬಳಸ್ಕೊಂತಾರೆ ಬಿಡತ್ತೆ. ನಾವು ಕೇಳೋಂಥದ್ದೇನಿಲ್ಲ. ಇವಾಗ ನಮಗೆ ಅವರು ಹೊಲ ಮಾಡಿಸ್ಕೊಟ್ಟವ್ರ, ನಾವು ದುಡ್ಡು ಕೊಟ್ಟಿದ್ದೀವಿ. ಇವಾಗ ನೀನು ದುಡ್ಡು ಏನು ಮಾಡ್ತೀಯ ಅಂತ ನಾವು ಕೇಳೋ ಅಧಿಕಾರ ಇಲ್ಲ, ನಾವು ಕೇಳೋಕ್ಕೂ ಆಗಲ್ಲ. ನಿಮ್ದು ಹೊಲ ತಾನೇ, ನಾನು ರಿಜಿಸ್ಟರ್ ಮಾಡಿಸಿದ್ದೀನಿ, ನಾನು ಸೈನ್ ಹಾಕಿದ್ದೀನಿ. ಇವಾಗ ನಾನು ಕೇಳೋ ಅಂಥ ಅವಶ್ಯಕತೆ ಇಲ್ಲ ಅಂತಾರೆ. ನಾವೇನು ಮಾತಾಡೋಕ್ಕಾಗುತ್ತೆ ಅದಕ್ಕೆ? ಹೇಳ್ರಿ, ಏನು ಮಾತಾಡೋಕ್ಕಾಗುತ್ತೆ? ಯಾಕಂಬ್ರಿಂದ ಏನಾತಮ್ಮ? ನಮ್ಮ ಲಾತಮ್ಮ ದುಡ್ಡು ಇಸ್ಕೊಂಡು ಹೋದ್ಲಲ್ಲೇ, ಅದಕ್ಕೆ ಏನು ಮಾಡ್ತಾಳೋ ಏನೋ, ದುಡ್ಡು ಇಕ್ಕೊಂಬದು ಗೊತ್ತಿಲ್ಲ ಅದು ಹಂಗೇಳಿ ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದೆ. ಅಯ್ಯೋ ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀಯ? ಆಲೇನಿ ಆ ರುದ್ರಮ್ಮನ ಕರೆಸಿ ಆಲೆ ಬಡ್ಡಿ ಕೊಡ್ತಾಳಂತ 10 ಲಕ್ಷ ದುಡ್ಡು. 10 ಲಕ್ಷ ದುಡ್ಡು ಬಡ್ಡಿ ಕೊಡ್ತೀನಿ, ರಾಧಕಯ್ಯ ಬೇಕಂದ್ರೆ ನಿನಗೆ 2 ಲಕ್ಷ ಇಸ್ಕ 2 ರೂಪಾಯಿ ಬಡ್ಡಿ ಅಂತ ಕೊಡ್ತೀನಿ ಅಂತ ಹೇಳಿದ್ಲಮ್ಮ. ತಿರ್ಗಿ ಟಿವಿ ಮಂಚ ಯಾತೇತ ಸೋಫಾ ಫ್ರಿಡ್ಜು ಯಾತೇತ ತಗೊಬತ್ತೀನಿ, ವಾಷಿಂಗ್ ಮಿಷಿನು ಅಂತ ಹೊಲ್ಟಿದ್ರು. ಹೋದ್ರು ಅವರಿಬ್ಬರಳು ತೋರಕ್ಕೆ, ಎಲ್ಲ ತೋರಕ್ಕೆ ಹೊಲ್ಟವ್ರಮ್ಮ. ಅವಳೀಗ ಇಟ್ಕೇನೆ ಅದ್ವಾನ್ಗೇಡಿ ಅವಳು. ಯಪ್ಪ ದುಡ್ಡಿದ್ದು ಬಿಟ್ರೆ ನಮ್ಗೆ ಏನು ಬೇಕು, ಅವಶ್ಯಕತೆ ಇದ್ದಿದ್ದು ತಕ್ಕಮನಂಬಲ್ಲ, ಅವಶ್ಯಕತೆ ಇಲ್ಲದ್ದೆಲ್ಲ ತಕ್ಕಂತಾಳ ಅವಳು. ನೋಡಮ್ಮ ನೋಡಿ, ಅವೆಲ್ಲ ಏನು ಬೇಕೆ ಅವಳಿಗೆ? ಇನ್ನೇನು ಆಗುತ್ತೈತೆ? ಬಟ್ಟೆ ಒಕ್ಕ ಮಕ್ಕಾಗ್ದಲೆ ವಾಷಿಂಗ್ ಮಿಷಿನ್ ಯಾಕೆ ತರ್ತಾಳಂತೆ ಅವಳು. ಇವತ್ತಿಗೆ ಹೇಳೋಕ್ಕಾಗಲ್ಲಪ್ಪ, ನಮ್ಗೆ ಹೆಂಗಾದ್ರು ಮಾಡ್ಕೊಂಬ್ಲಿ ಸುಮ್ಕಿರತ್ತೆ ಅಂತ ನೋಡ್ರದಕ್ಕಯ್ಯ ಅವರು. ಇವಾಗ ನಾವು ಕೇಳೋಕ್ಕಾಗುತ್ತೇನಕ್ಕ? ಅಯ್ಯೋ ಇವತ್ತಿಗೆ ಹೇಳೋಕ್ಕಾಗಲ್ಲ ನನ್ನ ಕೈಲಿ. ಅಲ್ಲ ಅವಾಗ ಕೈ ಕೇಳ್ತಾ ಇರೋದು ಸರಿಯಾಗೈತೆ. ಇವಾಗ ದುಡ್ಡು ಏನು 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 15 ಲಕ್ಷ ದುಡ್ಡು. ಇವಾಗ 10 ರೂಪಾಯಿ ಹೋದ್ರೆ ಹೋತು ಎಲ್ಲ. ನಾನು ಇವಾಗ ಅಧ್ವಾನ ಮಾಡ್ತಾಳೆ, ಅವಳಿಗೆ ಗೊತ್ತಾಗಲ್ಲ ಕಣಲ್ಲ ತಮಗೆ ದುಡ್ಡು ಇಕ್ಕೊಂಬೋದು. ದುಡ್ಡಿದ್ದು ಬಿಟ್ರೆ ಉಬ್ಬುಗಳ್ಳಿ ಉಬ್ಬುತ್ತಾಳೆ. ನನ್ನಂಗೆ ಯಾರು ಇಲ್ಲ ಅಂತಾಳೆ. 100 ರೂಪಾಯಿ ಅವಳ ಕೈಯಾಗಿದ್ದು ಬಿಟ್ರೆ ನನ್ನಂಗೆ ಯಾರು ಇಲ್ಲ ಅಂತಾಳೆ. ಹಂಗೆ ಪಾಪ ರಂಗ ಕೈನೂ ನೋಡೈತೆ, ಆಲೆ ಮಸ್ತ ಕೊಟ್ಟು ಅದಕ್ಕೆ ಅವಳ ಕೈಯಾಗೆ ದುಡ್ಡು ನಿಲ್ಲಲ್ಲ ಅಂಬೋದು ಗೊತ್ತು. ಅದಕ್ಕೆ ಹೇಳ್ತೈತೆಲ್ಲ ಆತ ಕೈಯ ರಂಗಕೈ ಅದಕ್ಕೆ ಹೇಳ್ತಾ ಇರೋದು. ನೋಡೈತಾಳೆಲ್ಲ ಆತ ಕೈನ, ಅದಕ್ಕೆ ಹೇಳ್ತಾ ಐತಿ. ಯಾಕ ಒಂದು ಮಾತಂಗೆ ಬಂದ್ಬೋತೀನಿ ತಡಿ, ಹೋಗಿ ದುಡ್ಡು ಅಚ್ಚುಕಟ್ಟಾಗಿ ಮೋದ್ವನ ಮಾಡಬೇಡ ಅಂತ ಹೇಳ್ತೀನಿ. ಕೇಳೋಗಿ ಹೋಗು, ಅವಳು ಒಡಬ್ಳಳು. ಒಡಬ್ಳಿಲ್ಲ ಅವಳಿ ಅದು ಕರ್ದಾನ. ಹೋಗಿ ಹೇಳಿ ಬರೋಗ ಹೋಗು. ಯಾಕಮ್ಮ ಏನೋ ಯೋಚನೆ ಮಾಡ್ತಾ ಇದೀಯಾ? ಅವರು ದುಡ್ಡು ಕೊಟ್ಟಿರೋದು ಯೋಚನೆ ಮಾಡ್ತಾ ಇದ್ದಾರೆ ಕಣ್ರಿ. ಮಗಳಿಗೆ ದುಡ್ಡು ಕೊಟ್ಟವ್ರಲ್ಲ, ಅದಕ್ಕೇನೆ ದುಡ್ಡು ಕೊಟ್ಟಿದ್ದೀವಿ, ಆಮೇಲೆ ಎಲ್ಲನೂ ಅಧ್ವಾನ ಮಾಡಿದ್ರೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಐತೆ. ಅದಕ್ಕೇನೆ ಯೋಚನೆ ಮಾಡಬೇಡ ಕಣತೆ. ಅವ್ರ ದುಡ್ಡು ಅವ್ರು ಹೆಂಗಾದ್ರೂ ಮಾಡ್ಕೊಂಬ್ಲಿ, ಕೊಟ್ಟಿದ್ದೀವಲ್ಲ ನಮ್ಮ ಕೆಲಸ ನಾವು ಮಾಡಿಸ್ಕೊಂಡು ಅವ್ರ ದುಡ್ಡು ಕೊಡೋದು ನಾವು ಕೊಟ್ಟಿದ್ದೀವಿ, ಸುಮ್ಮನಿರು ಏನನ ಮಾಡ್ಕೊಂಬ್ಲಿ ಅಂತಂದರೆ ಇವತ್ತಿಗೆ ಅದೇ ಯೋಚನೆ ಆಗೈತಿ. ಅವಳು ಉಳ್ಸಲ್ಲ, ದುಡ್ಡು ಎಲ್ಲ ಕಳೀತಾಳೆ ಅಂತ ಯೋಚನೆ ಮಾಡ್ತಾ ಐತಿ. ಸುಮ್ಮನಿರಮ್ಮ, ಅವರೇ ಯೋಚನೆ ಮಾಡಲ್ಲ ಅಂದಮೇಲೆ ನೀನು ಯಾಕೆ ಯೋಚನೆ ಮಾಡ್ತಾ ಕೂತ್ಕೊಂತೀಯ? ಇವಾಗ ನನಗೆ ಅದೊಂದು ದೊಡ್ಡ ತಲೆನೋವಿತ್ತು, ಅದೊಂದು ದೊಡ್ಡ ತಲೆನೋವು ಬಗೆರ್ದಂಗೆ ಆಯಿತು ನನಗೆ. ನನಗೆ ಮನಸ್ಸು ತಡೀತಿಲ್ಲಪ್ಪ, ಹೋಗಿ ಹೇಳಿ ಬರ್ತೀನಿ. ನೀನು ಹಂಗೆ ಅಂತೀಯ, ಅವಳು ಅಧ್ವಾನ ಮಾಡಿರಿ ಎಲ್ಲ ಸಮಸ್ಯೆ ಅಮ್ಮಂಗಾಗುತ್ತೆ. ಅವ್ರು ಆಲೆ ಫ್ರಿಜ್ಜು TV ವ್ಯಾತ್ರ ವಾಷಿಂಗ್ ಮಿಷಿನ್ ಎಲ್ಲ ತೊತ್ನಿ ಅಂತ ಹೋಗ್ತಾಳೆ ಅಂತೆ. ಇಂಥವೆಲ್ಲ ಏನು ಬೇಕಪ್ಪ? ನಮ್ಗೆ ಏನು ಬೇಕು ಅದು ನೋಡ್ಕೊಂಬ ಸುದ್ದಿ ಇಲ್ಲ. ಅಲ್ಲ ಯಾಪ ಮಾಡಿ ವ್ಯವಸ್ಥೆ ಮಾಡಿಸ್ಕೊಂಬದ, ಹುಡುಗರ ಹೆಸ್ರು ಪಿಕ್ಸೆಡ್ ಮಾಡೋದ, ಏನೋ ಒಂದು ಮಾಡೋದು ಬಿಟ್ಟು ಇಲ್ಲೊದ್ದು ಅವತಾರ ಮಾಡಕ್ಕೆ ಹೋಗ್ತಾ ಇದ್ದಾಳೆ.
ಹಾಲಿನಿ ಹೊಲ್ಟಿದ್ಲಪ್ಪ ದುಡ್ಡು ತಕೊಂಡು ಇಬ್ಬರಳು ಜೊತೆಯಾಗಿ ಹೊಲ್ಟಿದ್ರು ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ತಗೊಬತ್ತೀವಿ ನಮ್ಮ ತವ್ರ ಮನೆಯವರು ಹೊಲ ಹೆಸ್ರಿ ಮಾಡಿಸ್ಕೊಂಡ್ರು ದುಡ್ಡು ಕೊಟ್ಟರು ಅಂತ ಹೇಳಿ ಹೊಲ್ಟಿದ್ಲು. ಬಿಡಾಕ ಏನನ ಮಾಡ್ಕೊಂಬ್ಲಿ, ನಮ್ಮ ಅತ್ತೆಗೆ ನೋಡು ಮಗಳ ಬಗ್ಗೆ ಚಿಂತೆ ಮಾಡಲ್ಲ ಅಮ್ಮಂಗಿರುತ್ತೆ, ಮಗಳ ಬಗ್ಗೆನೇ ಚಿಂತೆ. ದುಡ್ಡೇನು ಮಾಡಿದ್ಲೋ ಏನೋ, ದುಡ್ಡೆಲ್ಲ ಧ್ವನ ಮಾಡಿದ್ಲೋ ಏನೋ ಅಂತ ಹೇಳಿ ಯೋಚನೆ ಮಾಡತ್ತೆ. ನಾವು ಹೇಳ್ತೀವಿ ಆ ಅಮ್ಮನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ಕಣತ್ತೆ, ನೀನು ಸುಮ್ಮನಿರು ಅಂತ ಹೇಳಿದ್ರೆ ಅಯ್ಯೋ ಏನು ಮಾಡ್ಕೊಂಡ್ಲೋ ಏನೋ ಬರೀ ಅದೇ ಚಿಂತೆ ನಮ್ಮ ಅತ್ತಿಗಂತೂ. ಎಷ್ಟು ಹೇಳಿದ್ರು ಕೇಳಲ್ಲ. ನೋಡೈತಲ್ಲಮ್ಮ ಬೃಂದ, ಅವಳ ಕೈಗೆ ದುಡ್ಡು ನಿಲ್ಲಲ್ಲ ಅಂತ ಗೊತ್ತಲ್ಲ, ರಂಗ ಕೈಗಾಲೇನೆ ರಂಗ ಕೈಗಳು ಬೈಗಳದೆಲ್ಲ ಕೊಟ್ಟು ಕಳ್ಕೊಂಡೈತಲ್ಲ, ಅದಕ್ಕೆ ಹೇಳುತ್ತಿ ನಾನು ಯೋಟ್ ಕೊಟ್ರು ಉಳಿಸ್ಕೊಂಬಲ್ಲ ಇವಳು ಎಲ್ಲ ಧ್ವನ ಮಾಡ್ತಾಳೆ ಅಂತ ಹೇಳಿ ಅದಕ್ಕೆ ಹುಡುಗ್ರ ಮಕ್ಕ ನೋಡುತ್ತಾ ಹುಡುಗರಿಗೂ ಎಲ್ಲ ಓದ್ಸೋಕ್ಕಾದ್ರೂ ಬೇಕು. ಆ ಹುಡುಗರು ಹೆಸ್ರಿಗೆ 5-5 ಲಕ್ಷ ಫಿಕ್ಸೆಡ್ ಮಾಡಿ ಇಕ್ಕೊಂಡು ಇನ್ನೊಂದು 5 ಲಕ್ಷನಾದರೂ ಇಕ್ಕೋಬೋದಾಯ್ತು ಖರ್ಚಿಗೆ. 10 ಲಕ್ಷ ದುಡ್ಡು ಬಡ್ಡಿ ಕೊಡ್ತೀನಿ ಅಂತೇಳಿ ಬಡ್ಡಿ ಕೊಟ್ಟಾರೆ ಯಾರು ಕೊಡಲ್ಲ ಕಣಮ್ಮ ಇವಾಗ. ಕೊಡಲ್ಲ ಕಣಕ್ಕ, ನಂತಾಗ ಅವನೇ 60,000 ರೂಪಾಯಿ ಇಸ್ಕೊಂಡು ಹೋದ, ಬಡ್ಡಿ ಕೊಡ್ತೀನಿ ಕಣಣ್ಣ ಏನೋ ನನಗೆ ಬೇಕು ಅರ್ಜೆಂಟು ಅಂತ ಹೇಳಿ ಬಂದಂಗೆ ನೀ ಗೋಳಾಡಿ ಇಸ್ಕೊಂಡು ಹೋದ, ಕೊಟ್ಟೆ. ಇವಾಗ ಮಕ್ಕ ನೋಡ್ತಿದ್ದಂಗೆ ನಾನು ಅಲ್ಲಾಸಿ ಬಂದರೆ ಏನಪ್ಪ ದುಡ್ಡೆಲ್ಲೋ ಇಲ್ಲ, ಅಲ್ಲಾಸಿ ಇಲ್ಲಾಸಿ ಹಣ ಕೊಡ್ತೀನಣ್ಣ ಅಂತಾನೆ ನನ್ನ ಮಕ್ಕ ನೋಡ್ತಿದ್ದಂಗೆ ಬೇರೆ ಕಡೆಗೆ ತಪ್ಪಿಸ್ತಾನೆ, ಅದೇ ಹೋಗ್ತಾನೆ. ಯಾರು ಕೊಡಲ್ಲ ಕಣಕ್ಕ ಇವಾಗ. ನಮ್ಮ ಅಕ್ಕ ಈಗ ಅದು ಏನು ಬಡ್ಡಿ ಕೊಡೋದು ಆಸೆ ಬಂದೈತೋ ಏನೋ. ಹರಿದ್ರು ನೋಡಿ ಅವಳಿಗೆ ಹಂಗೆ ಆಸೆ ಬಂದಿರೋದು. ಅಯ್ಯಮ್ಮ ಬಡ್ಡಿ ವ್ಯವಹಾರ ಮಾಡ್ತಾಳಲ್ಲ ಅದಕ್ಕೇನೆ. ಅವಳಂತೂ ಅಂದ್ರೇ ಒಳ್ಳೆಳಲ್ಲ ಬಾಯೋಳು ಕ್ಯಾತೆವಳು ಅಂತ ಕೊಡ್ತಾರೆ ಅಲ್ಲ, ಅಯ್ಯಮ್ಮನಿಗೂ ಬರೀ ಬಡ್ಡಿ ತಂದು ಕೊಡ್ತಾರೆ. ಇವಾಗ ಅಷ್ಟೇ ದುಡ್ಡು ಕೊಡಬೇಕಾದ್ರೆ ಇರೋದು, ಈಗ ತಿಂಗಳ ಬಡ್ಡಿ ಕೊಡ್ತಾರೆ ಅಮ್ಮಂಗೆ ಆಗುತ್ತೆ ಅಲ್ಲ. ಯಾರೋ ಒಬ್ಬೊಬ್ರು ಕೊಡ್ತಾರೆ, ಇನ್ನು ಇವಾಗ ಇಸ್ಕೊಂಡಿರೋರೆಲ್ಲ ಕೊಡಲಿ. ಅಷ್ಟೊಂದು ಬಡ್ಡಿಗೆ ಬಿಟ್ಟೈತಲ್ಲ ಅಯ್ಯಮ್ಮ, ಅದೆಲ್ಲ ಇಸ್ಕೊಂಬ್ಲಿ ಜನಗಳ ಮೇಲೆ, ಅವಾಗ ಗೊತ್ತಾಗುತ್ತೆ. ಅಲ್ಲ ಯಾರಾದರೂ ಹೆಂಗಾದ್ರೂ ಮಾಡ್ಕೊಂಬ್ಲಮ್ಮ, ನಮ್ಗೆ ಯಾಕೆ ನಮ್ಮ ಬುದ್ಧಿವಂತಿಕೆ ನಮಗಿರ್ಬೇಕು. ಅವ್ರು ಹಂಗೆ ಮಾಡ್ತಾರೆ ಅಂತ ನಾವು ಹಂಗೆ ಮಾಡೋಕ್ಕೆ ಹೋದ್ರೆ ಅಷ್ಟೇ ನಾವೆಲ್ಲ ಕಳ್ಕೊಂಡು ಬೀದಿಗೆ ಬೀಳಬೇಕಾಗುತ್ತೆ. ಅವ್ರದ್ದೇನೋ ಅದೃಷ್ಟ, ಒಬ್ಬೊಬ್ರಿಗೆ ಕೊಡ್ತಾರೆ ಎದ್ರಿಕೊಂಡು ಅಯ್ಯೋ ಇವ್ರು ಒಳ್ಳೆಯರಲ್ಲ ಅಂತ ಹೇಳಿ, ಒಬ್ಬೊಬ್ಬರಿಗೆ ಏನು ಮಾಡ್ತೀರಾ ಹಂಗೆ ಹಿಂಗೆ ಅಂತಾರೆ. ಇಂಥ ಜನಗಳನ್ನೆಲ್ಲ ನೋಡಿದೀವಿ ನಾವು. ಬಿಡು ಹೆಂಗಾದ್ರೂ ಮಾಡ್ಕೊಂಬೇಡು. ಇವಾಗ ನಮ್ಗೊಂದು ದೊಡ್ಡ ಸಮಸ್ಯೆ ಬಗೆಹರ್ದಂಗೆ ಆಯ್ತ್ಕೊಂಡ್ರೆ ಅದಕ್ಕಯ್ಯ ಅಯ್ಯಪ್ಪ ಅದೇ ಒಂದು ನೀ ತಲೆನೋವಾಗೈತು. ಹೆಂಗೆ ಅಯ್ಯಮ್ಮ ಅತ್ಲಾಗೆ ಮಾಡಿಸ್ಕೊಳ್ರಿ ಅಂತ ಹೇಳ್ತಾ ಅತ್ಲಾಗೆ ಹೆಂಗೋ ಮಾಡಿಸ್ಕೊಂಡ್ವಿ. ಅದೊಂದು ದೊಡ್ಡ ಚಿಂತೆ ನನಗೆ ಬಗೆಹರಿದ್ಬಿಡ್ತು. ಬಿಡತ್ಲಾಗಿ ಹೆಂಗತ್ತ ಬಗೆಹರಿತು. ಒಟ್ಟು ಕೋರ್ಟು ಅದು ಇದು ಅಂತ ಹೇಳಿ ಹೋಗೋದಕ್ಕೆ ನಮಗೆಲ್ಲ ಕೋರ್ಟ್ಗೆ ಹಾಕಿ ಎಂಬಾಳು ಒಟ್ಟು ಸವಾಸನೆ ಬೇಡ. ಹೆಂಗತ್ತ ಹೆಸ್ರಿಗೆ ಆತತ್ತ ಇನ್ನಿ ಪಟ್ಟಿ ಯಾರೇನು ಮಾಡೋಕ್ಕಾಗಲ್ಲ. ನಾವೇ ನಿಮ್ಮ ಮೇಲೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಕಣಕ್ಕೆ. ಈ ಪಟ್ಟೆ ಹೆಸ್ರಿಗೆ ಒಂದು ಆಯ್ತಲ್ಲ, ನಿಮ್ಮ ಮೇಲೆ ನನ್ನ ಹೆಸ್ರಿಗೆ ಆಗೈತೆ, ನಾನು ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನು ಇಷ್ಟು ದಿನ ಎಷ್ಟು ದೊಡ್ಡ ತಲೆನೋವಾಗಿತ್ತು ಅಂದ್ರೆ ನಾವೊಂದು ಮಾತಾಡಿದ್ರೆ ನಮ್ಮ ಅಕ್ಕ ಎಲ್ಲದಕ್ಕೂ ವಿರುದ್ಧ ಮಾತಾಡೋದು. ನನಗಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಹೆಂಗಪ್ಪ ಇದು ನೋಡಿ ಹೆಸ್ರಿಗೆ ಮಾಡಿಸ್ಕೊಂಬೋದು, ಇನ್ನು ಹೆಂಗಪ್ಪ ಕಳ್ಳೆ ಮೇಕೆ ಹಾಕಿರೋ ಬಟ್ಟೆ ಬಿಡಿಸ್ಕೊಳ್ಳೋದು ಒಮ್ಮಂಗಾಗ್ಬಿಟ್ಟಿತ್ತು. ಹೆಂಗತ್ತ ನಮ್ಮ ಅಕ್ಕನೇ ಹೆಂಗತ್ತ ದುಡ್ಡು ಕೊಟ್ಟು ಅತ್ಲಾಗೆ ಹೆಂಗ ಸೈನ್ ಹಾಕ್ಬಿಡ್ತತ್ತ. ಆ ಹುಡುಗರಿಗೆ ಇನ್ನೂ ಕೊಡೋದು ನಾವು ಯಾರ ತಗೋ ವಿಷಯ ಹೇಳಿಲ್ಲ ಕಣಕ್ಕ. ಆ ಹುಡುಗರ ಹೆಸರಿಗೆ ಆಮೇಲೆ ಒಂದೊಂದು ಎಕರೆ ಅವ್ರು ಬಂದಿರೋ ಓದಿ ಎಲ್ಲ ಅವರು ಮದುವೆ ಕಾಲಕ್ಕೆ ಅವಾಗ ಕೊಡ್ತೀವಿ ಒಂದೊಂದು ಎಕರೆ ಇಬ್ಬರಳ್ಗೂ. ಆ ವಿಷಯನ ಅಮ್ಮನಿಗೆ ಹೇಳಲ್ಲ. ಇವಾಗಲೂ ಹೇಳಿದ್ರೆ ಇನ್ನೊಂದು ಸ್ವಲ್ಪ ದಿನ ದುಡ್ಡೆಲ್ಲ ಮುಗಿದ ಮೇಲೆ ನಮ್ಮ ಹುಡುಗರಿಗೆ ಕೊಡ್ಬೇಕಾಯ್ತು ಅದನ್ನ ಕೊಡ್ರಿ ಅಂತಲೂ ಕೇಳ್ತಾರೆ. ಅವ್ರು ಇಬ್ಬರಳು ಅಂತಾರೆ ಗಂಡ ಹೆಂಡ್ತಿ. ಯಾಕೆ ಬೇಕು? ಯಾರು ತಗೋ ಹೇಳಕ್ಕೆ ಹೋಗ್ಬೇಡ್ರಿ, ಸುಮ್ಮನಿರಿ. ಅದನ್ನೆಲ್ಲ ನೋಡಿದ್ರಲ್ಲ ವೀಕ್ಷಕರೇ, ಹೆಂಗೋ ನಮ್ಮದು ಹೊಲ ಎಲ್ಲ ರಿಜಿಸ್ಟರ್ ಆಗಿಬಿಡ್ತು. ದೊಡ್ಡ ತಲೆ ನಾವು ತಪ್ಪಿಸ್ಕೊಬಿಟ್ವಿ. ಕಳ್ಳೆ ಮೇಕೆ ಹಾಕಿರೋ ಬಟ್ಟೆನ ಹಿಂಗೆ ಮೆಲ್ಲಕ್ಕೆ ಬಿಡಿಸ್ಕೊಬಿಟ್ವಿ. ಹೆಂಗೆ ಬಂದು ಸೈನ್ ಹಾಕ್ಬಿಡ್ತು ನಮ್ಮ ನಾದ್ನಿ. ಹೆಂಗೆ ಅತ್ಲಾಗೆ ಸೈನ್ ಹಾಕಿಸ್ಕೊಂಡ್ವಿ. 15 ಲಕ್ಷ ದುಡ್ಡು ಕೇಳ್ತು, ಕೊಟ್ಟು ಹಾಕಿಸ್ಕೊಂಡ್ವಿ. ದೊಡ್ಡ ಟೆನ್ಷನ್ ಆಗ್ಬಿಟ್ಟಿತ್ತು. ತಲೆಗೆ ಎಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಅಂದರೆ ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು. ಹೆಂಗೋ ಅತ್ಲಾಗೆ ಹೆಂಗೋ ಎಲ್ಲ ಬಗೆಹರಿಸ್ಕೊಳಂಗೆ ಆಯಿತು. ನಮ್ಮ ಅತ್ತಿಗೆ ಇವಾಗ ಮಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂದರೆ ದುಡ್ಡು ಏನು ಮಾಡುತ್ತೋ ಏನೋ ಅಂತ ಚಿಂತೆ ಮಾಡುತ್ತೆ. ಇವಾಗ ಕೊಟ್ಟಿದ್ದೀವ, ನಾವೇನು ಕೇಳೋಂಥದ್ದೇನಿಲ್ಲ, ಏನಾದರೂ ಮಾಡ್ಕೊಂಬ್ಲೇಳೋ ಅಂತ ಅನ್ಕೋಬೋದು. ಕೇಳಕ್ಕೆ ಹೋದರೆ ಇವಾಗ ನೀವು ಕೊಟ್ಟಿದ್ರೆ ತಾನೇ ಹಂಗೆ ಹಿಂಗೆ ಅಂತ ಅನ್ನಿಸ್ಕೋಬೇಕಾಗುತ್ತೆ. ನಮ್ಮ ಮತ್ತೆ ಸುಮ್ಮನಿರಿ ಅಂದರೂ ಕೇಳಲ್ಲ. ಹೆಣ್ಮಕ್ಳ ಬಗ್ಗೆ ಸುಮ್ಮನೆ ಚಿಂತೆ ಮಾಡುತ್ತೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.